ಇನ್ನು ನಿಮ್ಮ ಹೋಮಿಯೋಪತಿಲಿ ಫೈಬ್ರಾಯ್ಡ್ ಮತ್ತು PCODಗೆ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಇದೆ? ಬೇಸಿಕಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಮ್ಯಾಟ್ರ್ ಹೇಳೋದು. ತುಂಬ ಜನಕ್ಕೆ ಏನಿದೆ ಅಂತಂದರೆ ಫೈಬ್ರಾಯ್ಡ್ ಅಂತಂದರೆ ಆಪರೇಷನ್ನೇ ಅದಕ್ಕೆ ಒಂದು ಕೊನೆ ಇದು, ಅದು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ಅನ್ನೋವಂಥದ್ದು. ಡೆಫಿನೆಟ್ಲಿ ಇಲ್ಲ. ತುಂಬ ಜನ ಕೇಸಸಲ್ಲಿ ನಾವು ಫೈಬ್ರಾಯ್ಡನ್ನು ಔಷಧಿ ದ್ವಾರಾನೇ ಏನು ಕಂಪ್ಲೀಟ್ಲಿ ರೆಕ್ಟಿಫೈ ಮಾಡಿದ್ದಿದೆ. ಮತ್ತೆ ಬರ್ತಾ ಇರುತ್ತೆ. ಈಗ ಒಂದು ಸತಿ ನೀವು ಫೈಬ್ರಾಯ್ಡನ್ನು ನೀವು ಸರ್ಜಿಕಲಿ ರಿಮೂವ್ ಮಾಡಿದಾಗ ಮತ್ತೆ ಅದು ನಿಮ್ಮಲ್ಲಿ ಆ ಟೆಂಡೆನ್ಸಿ ಇತ್ತು ಅಂದರೆ ತಿರ್ಗಾ ರೀಅಪಿಯರ್ ಆಗಲಿಕ್ಕೂ ಅವಕಾಶ ಇರುತ್ತೆ. ಸೊ ಆ ಥರದ್ದು ಒಂದು ಸಾಧ್ಯತೆ ಅನ್ನೋದು ಹೋಮಿಯೋಪತಿ ಔಷಧಿ ತೊಗೊಂಡು ನೀವು ಫೈಬ್ರಾಯ್ಡನ್ನು ಕರೆಕ್ಟ್ ಮಾಡಿಕೊಂಡಾಗ ಅವಕಾಶಗಳು ಮತ್ತೆ ರಿಕರೆನ್ಸಿ ಆಗೋದಕ್ಕೆ ಅವಕಾಶ ಇರಲ್ಲ. ಒಂದು ಸೆಕೆಂಡ್ಲಿ ಯಾವುದೇ ರೀತಿ ಸೈಡ್ ಇಫೆಕ್ಟ್ಸು ಅಥವಾ ಹಾರ್ಮೋನಲ್ ಥೆರಪಿ ಅನ್ನೋದು ಹೋಮಿಯೋಪತಿ ಔಷಧಿಯಲ್ಲಿ ಇರುವುದಿಲ್ಲ. ಇದರಲ್ಲಿ ಇರುವಂಥದ್ದು ಸಂಪೂರ್ಣವಾದ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಇರುತ್ತೆ. ಸೊ ನಿಮಗೆ ಯಾಕೆ ಈ ಸಮಸ್ಯೆ? ಬಿಕಾಸ್ ಹಲವಾರು ಕಂಡೀಷನ್ಸ್ಗಳು ಒಂದೇ ರೀತಿ ಕಾರಣದಿಂದ ಎಲ್ಲರಲ್ಲೂ ಬಂದಿರೋದಿಲ್ಲ. ಒಬ್ಬೊಬ್ಬರಲ್ಲಿ ಒಂದೊಂದು ರೀಸನ್ಸ್ ಇರುತ್ತೆ. ಯಾರಿಗೆ ಯಾವ ರೀಸನ್ನಿಂದ ಬಂದಿದೆ, ಅವರ ದೈಹಿಕ ಒಂದು ಗುಣ ಏನು, ಅವರ ಜೆನೆಟಿಕ್ ಇದೇನು ಎಲ್ಲ ನೋಡಿ ಅವರಿಗೆ ಅಂತ ಕಸ್ಟಮೈಸ್ ಮೆಡಿಸಿನ್ಸ್ ಇರುತ್ತೆ. ಹಾಗಾಗಿ ಅದೇನಾಗುತ್ತೆ, ರೂಟಿಂಗ್ ಆಗುವಂಥದ್ದು, ಲಾಂಗ್ ಲಾಸ್ಟಿಂಗ್ ರಿಲೀಫ್ ಆಗುವಂಥದ್ದು ಎರಡೂ ಹೋಮಿಯೋಪತಿ ಔಷಧಿಯಲ್ಲಿ ಸಾಧ್ಯವಾಗಿರುತ್ತೆ. ಇನ್ನು ಮಾನಸಿಕ ಒತ್ತಡ ಅನ್ನುವಂಥದ್ದು ಈ PCOD ಮತ್ತು ಹೈಬ್ರಾಯ್ಡ್ಗೆ ಯಾವ ರೀತಿಯಾದಂತಹ ಪರಿಣಾಮ ಬೀರುತ್ತೆ? ಮೇಜರ್ಲಿ ಅದೇ ಇವಾಗಿನ ಕೇಸಸ್ ಅನ್ನೋದಕ್ಕೆ ನಾವು ಪ್ರತಿದಿನ ಕೇಸಸ್ ನೋಡ್ತೀವಿ. PCOD ಅಥವಾ ಫೈಬ್ರಾಯ್ಡನ್ನು ಡೈಲಿ ಬೇಸಿಸಲ್ಲಿ ಅದರಲ್ಲಿ 100 ಅರೌಂಡ್ 99% ಆಫ್ ಏನು ಫೀಮೇಲ್ಸ್ ಇರ್ತಾರೆ ಮಾನಸಿಕ ಒತ್ತಡ ಅನ್ನೋದೇ ಫಸ್ಟ್ ಅವರಲ್ಲಿ ಕಂಡು ಬಂದು ಆ ನಂತರ ಅವರಲ್ಲಿ ಏನಾಗ್ತಾ ಇರುತ್ತೆ ಈ ಒಂದು PCOD ಫೈಬ್ರಾಯ್ಡ್ಗಳು ಶುರುವಾಗಿದ್ದಿದೆ. ಸೊ ಮಾನಸಿಕ ಒತ್ತಡ ಹೆಂಗೆ ಕಾರಣ ಆಗುತ್ತೆ? ನನ್ನ ಯೋಚನೆ ನನ್ನ ದೇಹಕ್ಕೂ ಅದಕ್ಕೂ ಏನು ಸಂಬಂಧ ಅಂತ ತುಂಬ ಜನ ಕೇಳ್ತಾರೆ. ಬಟ್ ಆ ಥರ ಅಲ್ಲ. ನೀವು ಏನು ಯೋಚನೆ ಮಾಡ್ತೀರಾ ಆ ಪ್ರಕಾರ ನಿಮ್ಮ ಒಂದು ನ್ಯೂರೋ ಟ್ರಾನ್ಸ್ಮಿಟರ್ಸ್, ಹ್ಯಾಪಿ ಹಾರ್ಮೋನ್, ಸ್ಯಾಡ್ ಹಾರ್ಮೋನ್, ಸಿಂಪಲ್ಲಾಗಿ ಹೇಳೋದಾದರೆ ಆ ಥರದ್ದು ಒಂದು ಆ್ಯಕ್ಟಿವಿಟಿ ಬ್ರೈನ್ಸಲ್ಲಿ ನಡೆಯುವಂಥದ್ದು. ಆಗ ತುಂಬ ಒತ್ತಡ ಸ್ಟ್ರೆಸ್ ಇದ್ದಾಗ ಅದು ಏನಾಗುತ್ತೆ, ಮೆನ್ಸ್ಟ್ರುವಲ್ ಹಾರ್ಮೋನ್ ರಿಲೀಸ್ ಆಗೋದು ಪಿಟ್ಯೂಟರಿ ಗ್ಲ್ಯಾಂಡಿಂದ. ಸೊ ಅದು ಕಂಟ್ರೋಲ್ ಆಗೋದು ಹೈಪೋಥಾಲಮಸ್ ಅಂತ ಹೇಳ್ತೀವಿ. ಅದು ಬಂದುಬಿಟ್ಟು ಮೆಡಿಕಲಿ ನಮ್ಮ ಮನಸ್ಸು ಅಂತ ಹೇಳೋದು. ಸೊ ಯಾವಾಗ ನೀವು ತುಂಬ ಒತ್ತಡದಲ್ಲಿದ್ದೀರಾ ಅದೇ ರೀತಿ ಒತ್ತಡ ನಿಮ್ಮ ಹಾರ್ಮೋನಲ್ ರಿಲೀಸ್ ಮೇಲೆ ಆದಾಗ ತುಂಬ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಅದರಿಂದ ಏನಾಗುತ್ತೆ, ಸಿಸ್ಟ್ಗಳಾಗುವಂಥದ್ದು, ಫೈಬ್ರಾಯ್ಡ್ಗಳಾಗುವಂಥದ್ದು ಆಗ್ತಿರುತ್ತೆ. ಸೊ ಹಾಗಾಗಿ ಸ್ಟ್ರೆಸ್ ಅನ್ನೋದು ಹೆಂಗೆ ಲಿಂಕ್ ಆಗುತ್ತೆ ಅಂದರೆ ಇಟ್ ಇಂಪ್ಯಾಕ್ಟ್ಸ್ ಯುವರ್ ಹಾರ್ಮೋನಲ್ ರಿಲೀಸ್ ಮತ್ತು ಅವುಗಳ ಬ್ಯಾಲೆನ್ಸು. ಹಾಗಾಗಿ ಅದು ಟಾರ್ಗೆಟ್ ಆರ್ಗನ್ ಏನಿದೆ ಓವರೀಸು ಅವುಗಳ ಕೆಲಸಕ್ಕೆ ಒಡಚಣೆಯನ್ನು ಮಾಡುತ್ತೆ. ಅದರಿಂದ ನಿಮಗೆ ಸಮಸ್ಯೆಗಳು ಶುರು ಆಗ್ತಿರುತ್ತೆ. ಇನ್ನು ಎಕ್ಸಸೈಸ್ನಿಂದಾಗಿ ಈ PCOD ಮತ್ತು ಫೈಬ್ರಾಯ್ಡ್ನ ಏನಾದರೂ ಕಂಟ್ರೋಲ್ ಮಾಡಬಹುದಾ? ಅದು ನೀವು ಖಂಡಿತವಾಗ್ಲೂ ಮಾಡಲೇಬೇಕಾಗುತ್ತೆ. ನೀವು ಔಷಧಿ ತಗೊಳ್ತಾ ಇದ್ದೀರಾ ಅಂತಂದ್ರೂ ಸರಿ, ಅಥವಾ ನಿಮ್ಮ ಲೈಫ್ ಸ್ಟೈಲ್ ಅಂತ ನೀವು ಆ್ಯಡ್ ಮಾಡ್ಕೊಳ್ಳೋದೇ ಆದರೆ ಕಾಯಿಲೆ ಇರಲಿ ಇಲ್ಲದೇ ಇರಲಿ, ಎಕ್ಸಸೈಸ್ ಅಥವಾ ವ್ಯಾಯಾಮ, ದೇಹ ದಂಡನೆ ಅನ್ನೋದು, ಮನಸ್ಸಿನ ರಿಲ್ಯಾಕ್ಸೇಷನ್ ಅನ್ನೋದು ಎಲ್ಲ ವುಮನ್ ಬೀಯಿಂಗು ಇತ್ತೀಚಿನ ದಿನದಲ್ಲಿ ಕಾಮನ್ಲಿ ಒಂದು ತಮ್ಮ ದಿನಚರಿಯಲ್ಲಿ ಆ್ಯಡ್ ಮಾಡ್ಕೊಳ್ಳೇಬೇಕು. ಅದು ಮಾಡೋದ್ರಿಂದ ನೀವು ಪ್ರತಿದಿನದ ಸ್ಟ್ರೆಸ್ ರಿಲೀಸ್ ಮಾಡ್ಬೋದು. ಪ್ರತಿದಿನ ನೀವು ತಗೊಳ್ಳುವಂಥ ಕ್ಯಾಲರೀಸ್ ಬರ್ನ್ ಆಗುವಂಥದ್ದು, ಫ್ಯಾಟ್ ಮೆಟಾಬಾಲಿಸಮ್ಗೆ ಎಲ್ಲ ರೀತಿ ನಿಮ್ಗೆ ಏನಾಗುತ್ತೆ ಅಂದರೆ ಅನುಕೂಲಕರವಾಗಿರುತ್ತೆ. ಸೊ ವ್ಯಾಯಾಮ ಅನ್ನೋದು ಡೆಫಿನೆಟ್ಲಿ ಬೇಕೇ ಬೇಕಾಗುತ್ತೆ. ಡಿಸ್ಟ್ರೆಸ್ಸಿಂಗ್ ಆ್ಯಕ್ಟಿವಿಟೀಸಲ್ಲಿ ಮೆಡಿಟೇಷನ್ ಆಗ್ಬೋದು, ಬ್ರೀದಿಂಗ್ ಎಕ್ಸಸೈಸಸ್ ಆಗ್ಬೋದು, ಪ್ರಾಣಾಯಾಮ ಆಗ್ಬೋದು. ಇಂಥದನ್ನು ಮಾಡೋದ್ರಿಂದ ಹಾರ್ಮೋನಲ್ ಬ್ಯಾಲೆನ್ಸಿಂಗಿಗೆ ತುಂಬ ಅನುಕೂಲವಾಗಿರುತ್ತೆ. ಇನ್ನು ಹಾರ್ಮೋನಲ್ ಥೆರಪಿ ಅನ್ನುವಂಥದ್ದು PCOD ಮತ್ತು ಹೈಬ್ರಾಯ್ಡ್ಗೆ ಯಾವ ರೀತಿಯಾದಂತಹ ಪರಿಣಾಮ ಬೀರುತ್ತೆ? ಅದು ನಮ್ಮ ಸಿಸ್ಟಮ್ ಆಫ್ ಮೆಡಿಸಿನಲ್ಲಿ ವಿ ಡೋಂಟ್ ಆ್ಯಡ್ ಎನಿ ಹಾರ್ಮೋನ್ಸು. ಸೊ ಹಾರ್ಮೋನಲ್ ಥೆರಪಿ ನಾವು ಮಾಡೋದಿಲ್ಲ. ಇನ್ ಕೇಸ್ ಹಾರ್ಮೋನಲ್ ಥೆರಪಿಗೆ ಹೋದವರಲ್ಲಿ ನಮ್ಮ ಹತ್ರ ಬರ್ತಾರೆ, ಇವೆಂಚುವಲಿ ಅವರ ಒಂದು ಕಂಡೀಷನ್ಸ್ ಅನ್ನೋದು ಮತ್ತೆ ರಿಟರ್ನ್ ಬ್ಯಾಕ್ ಅಥವಾ ತಿರ್ಗಾ ಬರ್ತಾರೆ ಅಂತ ಸಂದರ್ಭ ಆಗಿರುತ್ತೆ. ಬಂದಾಗ ಹಾರ್ಮೋನಲ್ ಥೆರಪಿ ಒಂದಿಷ್ಟು ತಿಂಗಳು ತೊಗೊಂಡೆ, ಇಂದಿಷ್ಟು ವರ್ಷ ತೊಗೊಂಡೆ, ಅದ ನಂತರ ಮತ್ತೆ ಈ ಥರ ಸಮಸ್ಯೆ ಸೇಮ್ ಆಗಿ ವಾಪಸ್ ಬಂದಿದೆ ಅಂತ ಹೇಳ್ತಾರೆ. ಸೊ ಹಾರ್ಮೋನಲ್ ಥೆರಪಿ ಅದರ ಸಿಸ್ಟಮಲ್ಲಿ ಎಕ್ಸ್ಕ್ಲೂಸಿವ್ ಒಳ್ಳೆ ಮೆಡಿಸಿನ್ ಆದರೂ ಕೂಡ ಅದು ಕಂಪ್ಲೀಟ್ ಏನು ಸ್ಟಾಪ್ ಮಾಡಲ್ಲ ಅಥವಾ ಅದರಿಂದ ಸೈಡ್ ಇಫೆಕ್ಟ್ಸ್ ತುಂಬ ಬರುತ್ತೆ. ಬಟ್ ಹೋಮಿಯೋಪತಿಯಲ್ಲಿ ಯಾವುದೇ ರೀತಿ ಹಾರ್ಮೋನಲ್ ಥೆರಪಿ ಇರೋದಿಲ್ಲ. ಇದು ಕಂಪ್ಲೀಟ್ಲಿ ಕಾನ್ಸ್ಟಿಟ್ಯೂಷನಲ್ ಪ್ಯೂರ್ ಹೋಮಿಯೋಪತಿಕ್ ಮೆಡಿಸಿನ್ಸ್ ಇದ್ದಾಗ ನಿಮ್ಮ ರೂಟ್ ಕಾಸನ್ನು ಅನಲೈಸ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟನ್ನು ಕೊಟ್ಟಾಗ ಏನಾಗುತ್ತೆ, ಯಾವುದೇ ರೀತಿ ಸೈಡ್ ಇಫೆಕ್ಟ್ಸ್ ಇರಲ್ಲ. ಇರುವ ಸಮಸ್ಯೆ ಅನ್ನೋದು ರೆಕ್ಟಿಫೈ ಆಗುತ್ತೆ ಮತ್ತು ಅದರಿಂದ ನಿಮ್ಗೆ ಬರ್ಬೋದಾದ ಬೇರೆ ಸಮಸ್ಯೆಗಳಿಗೂ ಬರ್ದಂಗೆ ಏನಾಗುತ್ತೆ, ಈ ಔಷಧಿಗಳು ನಿಮ್ಮ ಆರೋಗ್ಯನ ಸರಿ ಮಾಡಿ ಕೊಡುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57,
ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.